ಏ ರಾಯಣ್ಣ ಕೈಯಾಗ ಹಿಡದನ ಕಡೆಗ ಕೆಂಪ ಮೋತಿ ಬ್ರಿಟಿಷರಿಗೆ ಹತ್ಯವ ನಡಿಗ ರಾಯಣ್ಣ ಕೈಯಾಗ ಹಿಡದನ ಕಡೆಗ ಕೆಂಪ ಮೋತಿ ಬ್ರಿಟಿಷರಿಗೆ ಹತ್ಯವ ನಡಿಗ ಹುಲಿಯಂಗ ಮೆರಡ ನೋರಣ ರಂಗನಾಗ ಏ ಹುಲಿಯಂಗ ಮೆರಡ ನೋರಣ ರಂಗನಾಗ ಬಾರರಾಯಣ ಹುಟ್ಟಿ ಗಂಡನ ಮಳ್ಳದಟ್ಟಿ ಬಾರರಾಯಣ ಹುಟ್ಟಿ ಬ್ರಿಟಿಷರಿಗೆ ಹತ್ಯದ ನಡಿಗ ರಾಯಣ್ಣ ಕೈಯಾಗ ಹಿಡದನ ಕಡೆಗ ಕೆಂಪ ಮೋತಿ ಬ್ರಿಟಿಷರಿಗೆ ಹತ್ಯದ ನಡಿಗ ಹುಲಿಯಂಗ ಮೆರದ ನೋರಣ ರಂಗದಾಗ ಹುಲಿಯಂಗ ಮೆರದ ನೋರಣ ರಂಗದಾಗ ರಾಯಣ ಹೊಟ್ಟಿ ಕರ್ಮದ ಕಾಂತಿ ಕುಲಕರ್ಣಿ ಗೌಡಗ ತೊಳದಾನು ಜಾತಿ ಏ ವಿದ್ದ ಬಳಗ ಏ ಕಿತ್ತೂರ ಚಂದಮನ ಬಲಗೈ ಬಂಟ ಸೊಕ್ಕಿಲ ಬಂದವರಿಗೆ ಮುರದನ ಸಾಂಟ ಕಿತ್ತೂರ ಚಂದಮನ ಬಲಗೈ ಬಂಟ ಸೊಕ್ಕಿಲ ಬಂದವರಿಗೆ ಮುರದನ ಸಾಂಟ ಬಡವರ ಪಾಲಿಗೆ ಅದನಿಲ ಕಂಠ ಏ ಬಡವರ ಪಾಲಿಗೆ ಅದನಿಲ ಕಂಠ ಕರ್ಮದ ಕಾಂತಿ ಕುಲಕರ್ಣಿ ಗೌಡಗ ತೊಳದಾನ ನೆಟ್ಟಿ ಕಿತ್ತೂರ ಚಂದಮನ ಬಲಗೈ ಬಂಟ ಸೊಕ್ಕಿಲ ಬಂದವರದು ಮುರುಗನ ಸ್ವಂಟ ಕಿತ್ತೂರ ಚಂದಮನ ಬಲಗೈ ಬಂಟ ಸೊಕ್ಕಿಲ ಬಂದವರಿಗೆ ಮುರುಗನ ಸ್ವಂಟ ಬಡವರ ಪಾಲಿಗೆ ಅದನಿಲ ಕಂಠ ಏ ಬಡವರ ಪಾಲಿಗೆ ಅದನಿಲ ಕಂಠ Hallelujah.
ಸೂರ ಇದ್ದ ಧೀರ ಇದ್ದ ಚೆನ್ನಮ್ಮ ತಾಯಿ ಬಲಗೈ ಬಂಟನಾಗಿದ್ದ. ಹೌದು. ಕಿತ್ತೂರು ಸಂಸ್ಥಾನದ ಮೇಲೆ ಒಮ್ಮೆ ಯುದ್ಧ ಹೋಯ್ತು. ಆ ಯುದ್ಧದಾಗ ನಮ್ಮವ್ರಿಗೆ ಸೋಲಾಯ್ತು. ಹೌದು ಹೌದು. ನಮ್ಮವ್ರು ಸೋತ್ರು. ನಮ್ಮವ್ರ ಮೋಸದಿಂದ ನಮ್ಮವ್ರು ಸೋತ್ರು. ಹೌದು. ಅದೇ ಸಮಯದೊಳಗ ಚೆನ್ನಮ್ಮ ತಾಯಿ ಹಿಡಿದು ಶರಮನಿ ಒಳಗ ಹಾಕಿದ್ರು. ರಾಯಣ್ಣ ಸಾಧನ ವೇಷದಾಗ ಹೋಗಿ ಭೇಟಿ ಕೊಟ್ಟು ಬರ್ತಿದ್ದ. ಯಾರಿಗೆ? ಚೆನ್ನಮ್ಮ ತಾಯಿಗೆ. ಹೌದು. ಭೇಟಿ ಕೊಟ್ಟು ಬರ್ತಿದ್ದ, ಸೈನ್ಯ ಬಲ ಮಾಡ್ತಿದ್ದ. ಅವನು ಬಲ್ಯಾಕಿರ್ತಕ್ಕಂಥ ಸೈನಿಕರಿಗೆ ಊಟದ ಕೊರತೆ ಬರ್ಲಕತ್ತು. ಅವಾಗ ರಾಯಣ್ಣ ಊರೂರು ತಿರುಗಾಳಕತ್ತ, ಮನಿ ಮನೆ ತಿರುಗಾಳಕತ್ತ, ಕೇರಿ ತಿರುಗಾಳಕತ್ತ. ಯಾರು ರಾಗಿ ತಂದು ಕೊಡ್ತಿದ್ರು, ಯಾರು ಜೋಳ ಕೊಡ್ತಿದ್ರು, ಯಾರು ಪಲ್ಯ ಕೊಡ್ತಿದ್ರು, ಯಾರು ಕಂಬಳಿ ಕೊಡ್ತಿದ್ರು. ರಾಯಣ್ಣ ಒಯ್ದು ಎಲ್ಲ ಸೈನಿಕರಿಗೆ ಕೊಡ್ತಿದ್ದ. ಒಂದು ದಿವಸ ಒಬ್ಬರ ಮನಿ ಮುಂದೆ ಹೋಗಿ ರಾಯಣ್ಣ ನಿಂತ. ರಾಯಣ್ಣ ನಿಂತು ಕೂಡೇನೆ ಒಬ್ಬಕ್ಕೆ ತಾಯಿ ಕುಂಟು ಮಗನಿಗೆ ತಂದು ನೀಡಿದಳು. ಅವಾಗ ಯಾವುದು ಅವಾಗ ಆ ಕುಂಟು ಮಗನಿಗೆ ತಂದು ಕೊಟ್ಟು ಕೂಡಲೇ ಹೌದು. ಅವಾಗ ಆ ರಾಯಣ್ಣ ತನ ಏನಂಬ? ಯವ್ವ ತಾಯಿ, ಈಗ ನಾ ಎಂತ ಸಮಯದೊಳಗ ಅದಿನ ಅನ್ನೋದು ನಿನಗೆ ಗೊತ್ತದ. ಈ ಸಮಯದೊಳಗ ನಿನ್ನ ಕುಂಟು ಮಗನಿಗೆ ಕೊಳ್ಳಕತ್ತಿದಲ್ಲ ತಾಯಿ, ಈ ಕುಂಟು ಮಗನಿಗೆ ತಗೊಂಡ ನಾ ಹೆಂಗ ತಿರ್ಗಾಳಂದ ರಾಯಣ್ಣ. ಹೌದಪ್ಪ ಹೌದು ಹೇಳ್ದ. ಅವಾಗ ಕುಂಟು ಮಗನ ತಾಯಿ ಹೇಳ್ತಾಳ, ಏನ್ ಹೇಳಿದ್ರು? ರಾಯಣ್ಣ ನಾನು ನನ್ನ ಮಗನಿಗೆ ಹೊತ್ತಕೊಂಡು ತಿರ್ಗಾಳಕ ಕೊಳ್ಳಕತ್ತಿಲ್ಲೋ. ಹೌದು. ಯಾಕೆ ಕೊಳ್ಳಕತ್ತೀನಿ ಅಂತ ಕೇಳಿದ್ರ, ಯಾಕ ಮುಂದೆ ನಿನ್ನ ಸೈನ್ಯ ಬಲ ಆಗ್ತದ. ಸೈನ್ಯ ಬಲ ಆದಾಗ ಬ್ರಿಟಿಷರ್ ಮ್ಯಾಗ ಯುದ್ಧಕ್ಕೆ ಹೋಗ್ತಿ. ಬ್ರಿಟಿಷರ್ ಮ್ಯಾಗ ಯುದ್ಧಕ್ಕೆ ಹೋದಾಗ ಬ್ರಿಟಿಷರ್ ಕೈ ಒಳಗ ಸಾಮಾನ್ಯಗಳದಾವ. ಸಾಮಾನ್ಯಗಳು. ರಾಯಣ್ಣ ನೀ ಮರವಿಗೆ ಬಿದ್ದು ಯುದ್ಧ ಮಾಡುವಂತ ಸಮಯದೊಳಗ ಕೆಟ್ಟ ಬ್ರಿಟಿಷರ್ ನಿನ್ನ ಮ್ಯಾಲ ಗುಂಡ ಹಾರಿಸಿದ್ರಂದ್ರ ಆ ಗುಂಡ ನಿನಗ್ ಬೀಳ್ಬಾರ್ದು ಮಗನ, ನನ್ನ ಕುಂಟ ಮಗನಿಗೆ ಬೀಳಿ ತಿಳ್ಕೊಳ್ಳಕತ್ತೀನಿ, ತಗೊಂಡು ಹೋಗ ರಾಯಣ್ಣ. ಹೌದು. ಎಂತ ಅಭಿಮಾನ್ರಿ ತಾಯಿದು. ನೀ ಜಾತಿ ಕಟ್ಟೆ ಸೀಮಿತ ಅಲ್ಲ. ಅಲ್ಲ ನಿನ್ನ ಮನೆತನ ಕಟ್ಟೆ ಸೀಮಿತ ಅಲ್ಲ. ಈ ಸಂಸ್ಥಾನ ಸಲುವಾಗಿ ಹೋರಾಟ ಮಾಡಕತ್ತಿದ್ದ ಮಗನ ನಿನ್ನಂತ ಮಗ ಉಳಿಬೇಕು. ಕರೆ ನನ್ನ ಹೊಟ್ಟೆಲೆ ಹುಟ್ಟಿದ ಮಗ ಸತ್ರು ಪರವಾಗಿಲ್ಲ, ತಗೊಂಡು ಹೋಗ ರಾಯಣ್ಣ ಅಂದ್ರತ್ತ ತಾಯಿ. ಹೌದಪ್ಪ ಹೌದು. ಕಾಸು ಸೋದರ ಮಾವು ಮೋಸ ಮಾಡದ ಕರೆ ದೇವ್ರ ಅವನಿಗೆ ಮೋಸ ಮಾಡ್ಲಿಲ್ಲ. ಇಲ್ಲ ಹೆಂಗಪ್ಪ? ಹುಟ್ಟಿದ ದಿವಸನು ಜೆಂಡ ಹಾರ್ತದ, ಮರಣ ಹೊಂದಿದ ದಿವಸನು ಜೆಂಡ ಹಾರ್ತದ. ಹುಟ್ಟಿದ ದಿವಸ ಸ್ವತಂತ್ರೋತ್ಸವ ಆಯ್ತು, ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಆಯ್ತು. ಹುಟ್ಟಿದ ದಿವಸ ಇಂಡಿಪೆಂಡೆನ್ಸ್ ಡೇ, ಮರಣ ಹೊಂದಿದ ದಿವಸ ರಿಪಬ್ಲಿಕ್ ಡೇ. ಇವೆರಡೂ ದಿವಸ ಭಾರತ ತುಂಬಾ ಎಲ್ಲ ಭಾರತಾಂಬೆಯ ಜೆಂಡ ಹಾರಿಸಿ ರಾಷ್ಟ್ರಗೀತೆ ಹಾಡಿ ಸೆಲ್ಯೂಟ್ ಹೊಡಿತಾರ. ಅಂತ ದಿವಸ ಯಾರಿಗೆ ಸಿಕ್ಕದಂತ ಕೇಳಿದ್ರೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಸಿಕ್ಕದ. ಅದಕ್ಕೆ ಇರ್ಲಿ ಕಿತ್ತೂರು ಚೆನ್ನ ಮಗ ಮಾತಾನೆ ಕೊಟ್ಟೆ ಬ್ರಿಟಿಷರ ವಿರುದ್ಧ ನಿಂತ